ಹಲ್ಲೆಲೂಯಾ. ನನ್ನ ಒಡೆಯನು ರಕ್ಷಕನು ವಿಮೋಚಕನ ಅತಿ ಬೇಗನೆ ಬರಲಿರೋ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರೋ ಪ್ರತಿಯೊಬ್ಬರು ಕೂಡ ವಂದಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ವಿಜಯಣ್ಣವರು ಅನೇಕ ದಿವಸಗಳಿಂದ ನಮ್ಮ ಮನೆಯಲ್ಲಿ ಪ್ರಾರ್ಥನೆ ಕೂಟ ಆಗಬೇಕು ಅಂತೇಳಿ ಕೇಳಿಕೊಂಡಂಥ ಸಮಯದಲ್ಲಿ ಇವತ್ತಿನ ದಿವಸ ದೇವರ ಚಿತ್ತದ ಮೇರೆಗೆ ಪರಿಶುದ್ಧಾತ್ಮ ದೇವರು ಈ ಸ್ಥಳಕ್ಕೆ ಬರುವಂತೆ ನಮ್ಮನ್ನು ನಡೆಸಿದ್ದಕ್ಕಾಗಿ ಮೊಟ್ಟ ಮೊದಲನೇದಾಗಿ ಪರಿಶುದ್ಧಾತ್ಮ ದೇವರಿಗೆ ನನ್ನ ಕೃತಜ್ಞತಾ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಿಶೇಷವಾಗಿ ನಾವು ಬಂದ ಕಾರಣಕ್ಕಾಗಿ, ನಮ್ಮ ಸಂಗಡ ದೇವರು ಬಂದ ಕಾರಣಕ್ಕಾಗಿ ನೀವೆಲ್ಲರೂ ಕೂಡಿ ಬಂದಿದ್ದೀರಿ. ನಿಮ್ಮನ್ನು ಕೂಡ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸ್ತಾ ಇದ್ದೇನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನೇರವಾಗಿ ವಾಕ್ಯಕ್ಕೆ ಹೋಗೋಣ. ಈ ಲೋಕದಲ್ಲಿ ಅನೇಕರು ಮನುಷ್ಯರ ಮಾತುಗಳನ್ನು ಕೇಳುವುದಕ್ಕಾಗಿ ಆತುರಿತಾ ಇರ್ತಾರೆ. ಕೆಲವು ಜನರು ಹಾಸ್ಯಗಾರರ ಮಾತುಗಳನ್ನು ಕೇಳಿದಂಥ ಸಮಯದಲ್ಲಿ ಆ ಹಾಸ್ಯದ ಮಾತುಗಳು ಕೆಲವರಿಗೆ ಭಾಳ ಮನಸ್ಸಿಗೆ ಉಲ್ಲಾಸವನ್ನು ಕೊಡ್ತಾ ಇರುತ್ತೆ. ಇನ್ನು ಕೆಲವು ಜನರು ರಾಜಕಾರಣಿಗಳು ಮಾತಾಡುವಂಥ ಒಂದು ಭಾಷಣವನ್ನು ಕೇಳುವುದಕ್ಕೆ ಬಹಳ ಇಷ್ಟಪಡ್ತಾರೆ ಪ್ರಿಯರೇ. ಇನ್ನು ಅನೇಕರು ತಮಗೆ ಇಷ್ಟವಾಗಿರ್ತಕ್ಕಂಥ ನಾಯಕರು ಯಾರಾದರೂ ಬಂದಾಗ ಅವರು ಯಾವಾಗ ಮಾತಾಡ್ತಾರೋ ಎನ್ನುವಂಥ ವಿಷಯಕ್ಕಾಗಿ ಆತುರಿತಾ ಇರ್ತಾರೆ, ಬಹಳ ಇಷ್ಟಪಡ್ತಾ ಇರ್ತಾರೆ. ಆದರೆ ಸತ್ಯವೇದ ಹೇಳ್ತಾ ಇದೆ, ನಮಗೆ ದೇವರ ಮಾತನ್ನು ಕೇಳುವಂಥದ್ದು ಬಹಳ ಮುಖ್ಯ ಎಂಬುದಾಗಿ. ದೇವರ ಮಾತನ್ನು ಕೇಳಿ ಅದರ ಪ್ರಕಾರವಾಗಿ ನಡೆಯುವಂಥದ್ದು ಬಹಳ ಮುಖ್ಯ ಎಂಬುದಾಗಿ. ಇವತ್ತಿನ ದಿವಸದಲ್ಲಿ ಜನರು ತೀಟೆಯ ಕಿವಿಗಳು ಉಳ್ಳವರಾಗಿ ದೇವರ ವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ಕೇಳುವುದಕ್ಕೆ ಇಷ್ಟಪಡದೆ, ದೇವರ ಮಾರ್ಗದಲ್ಲಿ ನಡೆಯುವುದಕ್ಕೆ ಇಷ್ಟಪಡದೆ, ತಮಗೆ ಇಷ್ಟ ಬಂದ ಮಾರ್ಗದಲ್ಲಿ ನಡೆಯುವುದಕ್ಕಾಗಿ ಅನೇಕರು ಏನು ಮಾಡ್ತಾ ಇದ್ದಾರೆ? ಆತುರಿತಾ ಇದ್ದಾರೆ. ದೇವರ ವಾಕ್ಯ ಹೇಳ್ತಾ ಇದೆ, ನೀವು ದೇವರ ಮಾತನ್ನ ಕೇಳುವವರು ಆಗಬೇಕು. ಹಲ್ಲೆಲೂಯಾ. ದೇವರ ಮಾತಿಗೆ ವಿಧೇಯತೆಯನ್ನು ತೋರಿಸುವಂಥವರು ಆಗಬೇಕು. ಸತ್ಯವೇದದಲ್ಲಿ ಪ್ರತಿ ಸಾರಿ ನಾವು ನೋಡ್ತಾ ಇದ್ದೇವೆ, ಯಾರು ದೇವರ ಮಾತನ್ನ ಅಸಡ್ಡೆ ಮಾಡಿದ್ರು, ಯಾರು ದೇವರ ಮಾತನ್ನ ಧಿಕ್ಕಾರ ಮಾಡಿದ್ರು, ಯಾರು ದೇವರ ಮಾತಿಗೆ ತಾತ್ಸಾರ ಮಾಡಿದ್ರು, ಅನೇಕವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಅವರು ತಮ್ಮ ಜೀವಿತದಲ್ಲಿ ಎದುರಿಸಬೇಕಾಯಿತು ಪ್ರಿಯರೇ. ಆದರೆ ದೇವರ ಮಾತನ್ನ ಕೇಳಿದಂಥವರು ಮೇಲನ್ನ ಅನುಭವಿಸಿದರು, ದೇಶವನ್ನೇ ಆಳುವ ನಾಯಕರಾದರೂ ಹೊರತಾಗಿ ಅವರು ಯಾವ ಕೇಡುಗಳನ್ನು ಅನುಭವಿಸಲೇ ಇಲ್ಲ ಎಂಬುದಾಗಿ ಸತ್ಯವೇದ ಸ್ಪಷ್ಟವಾಗಿ ನಮಗೆ ಹೇಳ್ತಾ ಇದೆ ಪ್ರಿಯರೇ. ಸ್ವಾಮಿಯವರು ಹೇಳ್ತಾ ಇದ್ದಾರೆ, ವಾಕ್ಯವನ್ನ ಕೇಳುವವರು ಮಾತ್ರ ಆಗಿರದೆ ವಾಕ್ಯದ ಪ್ರಕಾರವಾಗಿ ನೀವು ನಡೆಯುವವರು ಆಗಬೇಕು. ವಾಕ್ಯವನ್ನು ಅನೇಕರು ಕೇಳ್ತಾರೆ, ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಟ್ಟು ಬಿಡ್ತಾರೆ. ಆದರೆ ಅದರ ಪ್ರಕಾರವಾಗಿ ನಡೆಯುವಂತ ಆತ್ಮಗಳನ್ನು ದೇವರು ನೋಡ್ತಾ ಇರ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಯಾಕೆ ದೇವರು ನನ್ನ ಹೃದಯಾನುಸಾರಿ ಎಂಬುದಾಗಿ ಹೇಳಿದ್ರಂದ್ರೆ, ದಾವೀದನು ದೇವರ ಹೇಳಿದ ಮಾರ್ಗದಲ್ಲಿ ನಡೆಯುವುದಕ್ಕೆ ತನ್ನ ಯೌವನ ಕಾಲದಲ್ಲಿಯೇ, ಬಾಲ್ಯ ಕಾಲದಲ್ಲಿಯೇ ಏನು ಮಾಡಿದ್ದಾರೆ? ತನ್ನ ಜೀವಿತವನ್ನು ದೇವರಿಗೆ ಸಮರ್ಪಣೆ ಮಾಡಿದ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಇವತ್ತಿನ ದಿವಸದ ಅಂಶ ಏನಂದ್ರೆ, ದೇವರ ಮಾತನ್ನು ಕೇಳುವುದು ಉತ್ತಮ. ಅನೇಕರ ಮನುಷ್ಯರ ಮಾತುಗಳನ್ನು ಕೇಳಿ ಅದೇ ಸರ್ವಶ್ರೇಷ್ಠ ಎಂಬುದಾಗಿ ಮಾತಾಡಿಕೊಳ್ತಾರೆ ಪ್ರಿಯರೇ. ಜ್ಞಾನದಿಂದ ಅನೇಕರು ಮಾತಾಡ್ತಾ ಇರ್ತಾರೆ. ಜ್ಞಾನದ ಮಾತುಗಳು, ಈ ಲೋಕದ ಜ್ಞಾನ ದೇವರ ದೃಷ್ಟಿಗೆ ಏನಾಗಿದೆ? ಕಸವಾಗಿದೆ. ಹಲ್ಲೆಲೂಯಾ. ಈ ಲೋಕದ ಜ್ಞಾನ ನಮಗೆ ಮೋಕ್ಷವನ್ನು ತಂದು ಕೊಡೋದಿಲ್ಲ. ಪರಿಶುದ್ಧವಾಗಿರ್ತಕ್ಕಂಥ ಜ್ಞಾನವನ್ನು ನಾವು ಹೊಂದಿಕೊಳ್ಳಬೇಕು. ಈ ಸಮಯದಲ್ಲಿ ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ವಾಕ್ಯವನ್ನ ಕೇಳುವವರು ಮಾತ್ರವಾಗಿರದೆ ಅದರ ಪ್ರಕಾರವಾಗಿ ನಡೆಯುವವರೇ ಧನ್ಯರು ಎಂಬುದಾಗಿ. ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನ ಓದಿಕೊಳ್ಳೋಣ. ಹಾಗನ್ನ ಬೇಡ, ದೇವರ ವಾಕ್ಯವನ್ನ ಕೇಳಿ ಅದಕ್ಕೆ ಸರಿಯಾಗಿ ನಡಕೊಳ್ಳುವವರೇ ಧನ್ಯರು. ಹಲ್ಲೆಲೂಯಾ. ಯೇಸು ಸ್ವಾಮಿ ಅವರಿಗೆ ಒಬ್ಬ ತಾಯಿ ಅಂತ ಇದ್ದಾಳೆ, ನಿನ್ನ ಎತ್ತಿರ್ತಕ್ಕಂಥ ತಾಯಿ
ನೀನು ಯಾರ ಮಡಿಲಲ್ಲಿ ಮಲ್ಕೊಂಡಿದ್ದೋ ಚಿಕ್ಕವರು ಆಗಿರಬೇಕಾದಂಥ ಸಮಯದಲ್ಲಿ ಅವರು ಎಷ್ಟೋ ಧನ್ಯರು, ಮರಿಯಳು ಎಷ್ಟೋ ಧನ್ಯಳು ಎಂಬುದಾಗಿ ಆಕೆ ಹೇಳಿದಾಗ ಆ ಸಮಯದಲ್ಲಿ ಆ ಸ್ವಾಮಿಯವರು ಹೇಳುವಂಥ ಮಾತೇನೆಂದರೆ, ಹಾಗನ್ನ ಬೇಡಮ್ಮ, ಏನನ್ಬಾರ್ದು, ನೀನು ಹೇಳಿರುವಂಥದ್ದು ತಪ್ಪು, ಯಾವುದು ಸರಿ, ಯಾರು ಧನ್ಯರು, ದೇವರ ವಾಕ್ಯವನ್ನ ಕೇಳಿ ಅದರ ಪ್ರಕಾರವಾಗಿ ನಡೆಯಬೇಕು. ನಡತೆ ಇರಲಾರ್ದಂಥ ವಿಶ್ವಾಸ, ನಡತೆ ಇಲ್ಲಾರ್ದಂಥ ನಂಬಿಕೆ ದೇವರಿಗೆ ಅದು ಎಂದಿಗೂ ಕೂಡ ಇಷ್ಟವಲ್ಲದ್ದು ಪ್ರಿಯರೇ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ನೀವು ವಾಕ್ಯವನ್ನ ಕೇಳುವವರು ಮಾತ್ರವಾಗಿರದೆ ಏನಾಗಿರ್ಬೇಕು, ಅದರ ಪ್ರಕಾರವಾಗಿ ನಡೆಯುವವರಾಗಿರ್ಬೇಕು. 1ನೇ ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 22ನೇ ವಚನದಲ್ಲಿ ಸ್ಪಷ್ಟವಾಗಿ ಲೇಖನ ನಮ್ಮೊಟ್ಟಿಗೆ ಮಾತಾಡ್ತಾ ಇದೆ. ಏನೆಂಬುದಾಗಿ ಅಂದರೆ, ವಾಕ್ಯದ ಪ್ರಕಾರವಾಗಿ ನೀವು ನಡೆಯುವವರಾಗಿರ್ರಿ. ವಾಕ್ಯ ಏನು ಹೇಳುತ್ತೋ ಆ ವಾಕ್ಯದ ಪ್ರಕಾರವಾಗಿ ನೀವು ಜೀವಿಸುವವರಾಗಿರ್ರಿ. ಅನೇಕರು ಇವತ್ತು ಶುಭಗಳಿಗೆ ಐತ್ಯಾ ಇಲ್ಲ ಅಂತ ಕೇಳಕ್ಕೆ ಯಾರ ಹತ್ರ ಹೋಗ್ತಾರೆ? ಬೇರೆಯವ್ರ ಹತ್ರ ಹೋಗ್ತಾರೆ. ಯಾಕೆ? ದೇವರು ಕೆಟ್ಟ ಗಳಿಗೆಗಳನ್ನು ಮಾಡಿದಾನು. ದೇವರು ಎಲ್ಲ ದಿವಸಗಳನ್ನು ಏನಂತ ಹೇಳಿದ್ದಾರೆ? ಒಳ್ಳೆ ದಿವಸಗಳಂತ ಹೇಳಿದ್ದಾರೆ. ಆದರೆ ಇವತ್ತು ದಿವಸ ಅನೇಕರು ಕ್ರೈಸ್ತರು ಅಂತೇಳಿ ಹೇಳಿಸ್ಕೊಳ್ತಾರೆ. ಇವತ್ತಿನ ದಿವಸ ಸಡನ್ನಾಗಿ ಒಬ್ರು ಫೋನ್ ಮಾಡಿದ್ರು ಮದ್ಲಾಪುರದಿಂದ. ಏನಂದ್ರೆ ಅಯ್ಯ ಇವತ್ತು ಬಾಗಿಲು ಮನೆ ಓಪನಿಂಗ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಅಂತೇಳಿ ಅಂದ್ರು. ಏನಂದ್ರಿ? ಓಪನಿಂಗ್ ಮಾಡ್ಬೇಕು. ಅಷ್ಟೇ ಅಲ್ಲ, ಒಂದು ದಿವಸ ಒಂದು ವಾರ ಮುಂಚೆ ನಮಗೆ ಹೇಳ್ಬೇಕಲ್ವಾ, ಡೇಟ್ ಫಿಕ್ಸ್ ಮಾಡೋದು ನೀವಲ್ಲ, ನಾವು ಫಿಕ್ಸ್ ಮಾಡ್ತೀವಿ ಅಂತೇಳಿ ಮೊದಲೇ ಹೇಳಿದ್ದೆ ನಾನು ಅವ್ರಿಗೆ. ಅಲ್ಲೆಲ್ಲ ಸಡನ್ನಾಗಿ ಬಾಯ್ತಪ್ಪ, ಇಲ್ಲಯ್ಯ ಇವತ್ತು ವಾರ ಚೆನ್ನಾಗೈತಂತ, ಅದ್ರ ಸಲುವಾಗಿ ಇಡ್ತಾ ಇದ್ದೀವಿ ಅಂತೇಳಿ. ನಿಮ್ಗೆ ಯಾರು ಹೇಳಿದ್ರು ವಾರ ಚೆನ್ನಾಗೈತೆ ಅಂತೇಳಿ? ಮತ್ತೆ ಏನು ಮಾಡಿದ್ರಿ? ಪ್ಲೇಟ್ ಚೇಂಜ್ ಮಾಡಿಬಿಟ್ರು. ಅಲ್ಲೆಲ್ಲ ಏನು ಮಾಡಿದ್ರು? ಪ್ಲೇಟ್ ಚೇಂಜ್ ಮಾಡಿದ್ರು. ವಾರ ಚೆನ್ನಾಗೈತಿ, ಗಳಿಗೆ ಚೆನ್ನಾಗೈತಿ. ಅಲ್ಲೆಲ್ಲ ದೇವ್ರ ಮಾತನ್ನು ಅವ್ರು ಏನು ಮಾಡಲ್ಲ, ಕೇಳೋದಿಲ್ಲ. ದೇವರ ಮಾತಿಗೆ ವಿಧೇಯತೆಯನ್ನು ತೋರಿಸೋದಿಲ್ಲ. ಅದೇ ಗಳಿಗೆಯಲ್ಲಿ ಯಾವಾಗ ಅವ್ರು ಇಡಬೇಕು ಅಂದ್ಕೊಂಡ್ರು ಅದೇ ಸಮಯದಲ್ಲಿ ಅಲ್ಲಿ ಒಂದು ದುರ್ಘಟನೆ ಆಯಿತು. ಅದನ್ನು ಏನು ಮಾಡಿದ್ರಿ? ಹಿಂದಕ್ಕೆ ಹಾಕ್ಬಿಟ್ರು ಪ್ರಿಯರೇ. ಹಲ್ಲೆಲೂಯಾ. ಎಲ್ಲ ಗಳಿಗೆಗಳು ಒಳ್ಳೆಯವೇ. ಸಾವು ಮನುಷ್ಯನಿಗೆ ಬರುವಂಥದ್ದು ಸಹಜ. ಈ ಸಮಯದಾಗ ಬರಲ್ಲ ಅಂತೇಳಿ ಅನ್ಕೊಂತೀವ? ಬಂದೇ ಬರುತ್ತೆ. ಆಕ್ಸಿಡೆಂಟ್ಗಳು ಇಲ್ಲೇ ಆಗಿಲ್ಲ ಅಂದ್ರೆ ಬೇರೆ ಕಡೆಗೆ ಆಗಿರ್ತವೆ. ಏನಾದರೂ ಒಂದು ಅನಾಹುತಗಳು ಆಗಿರ್ತವೆ. ಶುಭ ಗಳಿಗೆನೂ ಅದೇ, ಅಶುಭ ಗಳಿಗೆನೂ ಕೂಡ ಅದೇ ಆಗಿರುತ್ತೆ. ಆದರೆ ಮನುಷ್ಯರಿಗೆ ಏನು ಒಪ್ಕೊಂಡಿದ್ದಾರೆ? ಭ್ರಮೆ ಒಪ್ಕೊಂಡಿದೆ. ಅವ್ರ ಮಾತು ಕೇಳಿದರೆ ಒಳ್ಳೇದಾಗುತ್ತೆ, ಇವ್ರ ಮಾತು ಕೇಳಿದರೆ ಒಳ್ಳೇದಾಗುತ್ತೆ ಅಂತೇಳಿ ದೇವ್ರ ಮಾತನ್ನು ಏನು ಮಾಡ್ತಾರೆ? ಧಿಕ್ಕಾರ ಮಾಡಿಬಿಡ್ತಾರೆ. ದೇವರ ಮಾತಿಗೆ ಕೊಡುವಂಥ ಬೆಲೆಯನ್ನು ಯಾರಿಗೆ ಕೊಡ್ತಾರೆ? ಮನುಷ್ಯನ ಮಾತಿಗೆ ಕೊಡ್ತಾರೆ. ಪ್ರೇರ ಸತ್ಯವೇದ ಇಲ್ಲಿ ಹೇಳ್ತಾ ಇದೆ. ಒಂದು ಸಾರಿ ಉತ್ತರ ಯಾಕೋಬ 1:22 ಬೇಗ ವಾಕ್ಯದ ಪ್ರಕಾರ ನಡೆಯುವವರಾಗಿರಿ, ವಾಕ್ಯದ ಪ್ರಕಾರ ನಡೆಯುವವರಾಗಿರಿ. ಅದನ್ನು ಕೇಳುವವರು ಮಾತ್ರವೇ ಆಗಿರದೆ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ. ಅದನ್ನ ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನ ನೀವು ಮೋಸಗೊಳಿಸೋದಕ್ಕೆ ಹೋಗ್ಬೇಡ್ರಿ. ವಾಕ್ಯವನ್ನ ಕೇಳಿದಂತ ನೀವು ಅದರ ಪ್ರಕಾರವಾಗಿ ನಡಿಬೇಕು. ವಾಕ್ಯ ಸುಮ್ಮನೆ ಕೇಳಿ ಸುಳ್ಳು ಹೇಳಬೇಡ ಅಂತೇಳಿ ವಾಕ್ಯದಲ್ಲಿ ಕೇಳಿ ನೀನೇ ಸುಳ್ಳು ಹೇಳಿದ್ರೆ ಪ್ರಯೋಜನ ಇಲ್ಲ. ಅದೇನಂತಾರಲ್ಲ ಹೇಳೋದು ಶಾಸ್ತ್ರ, ತಿನ್ನೋದು ಬದನೆಕಾಯಿ ಅಂತ. ಅಲ್ರಿ ಎಲ್ಲರ್ತಾರೆ ಶಾಸ್ತ್ರ ಹೇಳಕ್ರಿ, ಆದರೆ ನಡೆಯೋಕ್ಕೆ ಅಲ್ಲ ಅಂತೇಳಿ ಅವ್ರ ಅರ್ಥದಲ್ಲಿ. ಪ್ರೈಸ್ ದಿ ಲಾರ್ಡ್. ನೀನು ಆ ರೀತಿಯಾಗಿ ಹೇಳಿ ನಡಿಲಾರದೆ ಇದ್ರೆ, ಜೀವಿಸಲಾರದೆ ಇದ್ರೆ ಶ್ರಮೆ ಯಾರಿಗೆ? ನಿನಗೆ. ಸಂಕಟ ಯಾರಿಗೆ? ನಿನಗೆ. ಎಲ್ಲ ಸುಳ್ಳುಗಾರರು ಎಲ್ಲಿಗೆ ಹೋಗ್ತಾರಂತೆ? ಅಗ್ನಿ ನರಕಕ್ಕೆ ಗುರಿಯಾಗೋರು. ಇಲ್ಲಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ದೇವರ ಮಾತನ್ನ ಕೇಳುವುದು ಉತ್ತಮ. ಇವಾಗ ಇಬ್ಬರು ವ್ಯಕ್ತಿಗಳನ್ನು ತೋರಿಸ್ತಾ ಇದ್ದೇನೆ. ಒಬ್ರು ದೇವರ ಮಾತನ್ನ ಕೇಳಿ ಯಾವ ರೀತಿಯಾಗಿ ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಜೀವಿಸಿ ಯಾವ ರೀತಿಯಾಗಿ ಉನ್ನತವಾದಂಥ ಸ್ಥಿತಿಗೆ ಹೋದ್ರು, ಇನ್ನೊಬ್ಬರು ದೇವರ ಮಾತನ್ನ ಸ್ವಲ್ಪ ದಿವಸ ಕೇಳಿ ಮತ್ತೆ ಧಿಕ್ಕಾರ ಮಾಡಿ ತಾತ್ಸಾರ ಮಾಡಿ ಎಂತಹ ನಷ್ಟವನ್ನು ಅವರು ಅನುಭವಿಸಿದರು ಎಂಬುದಾಗಿ ಈ ಸಮಯದಲ್ಲಿ 1ನೇ ಸಮುವೇಲನ ಗ್ರಂಥ 15ನೇ ಅಧ್ಯಾಯ 22ನೇ ವಚನ ಓದ್ಕೊಳ್ಳೋಣ. 22-23 ಬೇಗ ಹೋದ್ರಿ. ಅದಕ್ಕೆ ಸಮುವೇಲನು ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ. ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಯಾವುದು ಉತ್ತಮ ಅಂತ್ರಿ?
ಯಜ್ಞಗಳನ್ನು ಅರ್ಪಿಸುವುದಕ್ಕಿಂತ ನೀನು ದೇವರ ಮಾತನ್ನು ಕೇಳುವುದು ಉತ್ತಮ, ವಿಧೇಯತೆಯನ್ನು ತೋರಿಸುವಂಥದ್ದು ಉತ್ತಮ. ಹಲ್ಲೆಲೂಯಾ. ನಮ್ಮ ಮಧ್ಯದಲ್ಲಿ ಪ್ರೀತಮ್ ಇದ್ದಾನೆ. ಪ್ರೀತಮ್, ಈಗ ಹೋಗಿ ಬಿಸಿ ಬಿಸಿ ಒಂದು ಕಪ್ ಕಾಫಿ ಮಾಡ್ಕೊಂಬಾ ಅಂತ ಹೇಳಿ ಅಂತ ತಿಳ್ಕೊರಿ. ಹಲ್ಲೆಲೂಯಾ. ಹೇಳಿದ ತಕ್ಷಣ ಪ್ರೀತಮ್ ಕೇಳ್ತಾನೆ, ಆದರೆ ಕೇಳಿ ಹಂಗೆ ಕುಂತ್ಕೊಂಡು ಅಂತ ತಿಳ್ಕೊರಿ, ನನ್ನ ಮಾತು ಕೇಳಿದಂಗ. ಹಲ್ಲೆಲೂಯಾ. ಆದರೆ ಮಾತನ್ನು ಕೇಳಿಸ್ಕೊಂಡಿದ್ದಾನೆ, ಆದರೆ ಅದಕ್ಕೇನು ಮಾಡಿಲ್ಲ, ವಿಧೇಯತೆಯನ್ನು ತೋರಿಸಿಲ್ಲ, ವಿಧೇಯತ್ವವನ್ನು ತೋರಿಸಲಿಲ್ಲ. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ನೀವು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವು ಮೋಸಗೊಳಿಸಿಕೊಳ್ಬೇಡ್ರಿ, ನೀವು ಅದನ್ನು ಏನು ಮಾಡಬೇಕು, ಅನುಸರಿಸಿ ನಡಿಬೇಕು. ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಒಂದು ಸಂದರ್ಭ ಏನಂದರೆ, ದೇವರು ಅಲಕ್ಷ್ಯಕ್ಕೆ ಒಳಗಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ, ಅಯೋಗ್ಯನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ, ಯಾವ ಕೆಲಸಕ್ಕೆ ಬಾರದಂಥ ಒಬ್ಬ ವ್ಯಕ್ತಿಯನ್ನ, ಕತ್ತೆಗಳನ್ನು ಕೂಡ ಸರಿಯಾದ ರೀತಿಯಲ್ಲಿ ನೋಡಿಕೊಳ್ಳುವುದಕ್ಕೆ ಯೋಗ್ಯತೆ ಇಲ್ಲದಂಥ ಒಬ್ಬ ವ್ಯಕ್ತಿಯನ್ನ ಇಸ್ರಾಯೇಲ್ ದೇಶದ ಅರಸನನ್ನಾಗಿ ಏನು ಮಾಡಿದ್ರಿ, ನೇಮಕ ಮಾಡಿದರು ಪ್ರಿಯರೇ. ಆತನ ಹೆಸರೇನು, ಸೌಲನ್. ಆತನ ಹೆಸರೇನ್ರಿ, ಸೌಲ. ಈ ಸೌಲನನ್ನ ಇಸ್ರಾಯೇಲ್ ದೇಶದ ಅರಸನನ್ನಾಗಿ ನೇಮಕ ಮಾಡಿದಂಥ ಸಮಯದಲ್ಲಿ, ಈ ಸೌಲನು ಅಭಿಷೇಕ ಹೊಂದಿದಂಥ ಸಮಯದಲ್ಲಿ, ಅರಸನಾದಂಥ ಸಮಯದಲ್ಲಿ ಸ್ವಲ್ಪ ದಿವಸಗಳ ಕಾಲ ದೇವರ ಮಾತನ್ನ ಒಳ್ಳೆ ರೀತಿಯಲ್ಲಿ ಕೇಳಿ ಪುನಃ ಆ ಸೌಲನ್ ಏನು ಮಾಡಿಬಿಟ್ಟ, ದೇವರ ಮಾತನ್ನ ತಿರಸ್ಕಾರ ಮಾಡುವುದಕ್ಕೆ ಪ್ರಾರಂಭ ಮಾಡಿದ ಪ್ರಿಯರೇ. ಏನು ಮಾಡಿದ, ತಿರಸ್ಕಾರ ಮಾಡುವುದಕ್ಕೆ ಪ್ರಾರಂಭ ಮಾಡಿದ. ಯಾವ ರೀತಿಯಾಗಿ ಅಂದರೆ, ದೇವರು ಹೇಳ್ತಾರೆ, ನಿಮಗೆ ಫಿಲಿಸ್ತೀಯರು, ನಿಮಗೆ ಅಮಾಲೇಕ್ಯರು ಶತ್ರುಗಳಾಗಿದ್ದಾರೆ. ಆ ಅಮಾಲೇಕ್ಯರು ಯಾವ ರೀತಿಯಾಗಿ ಆ ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಬರುವಾಗ ಮುಳ್ಳು ಬೇಲಿಗಳೋಪಾದಿಯಲ್ಲಿ ನಿಮಗೆ ತೊಂದರೆಗಳನ್ನ, ಕಾಟವನ್ನ ಕೊಟ್ಟರು, ಅವರನ್ನು ನೀವೇನು ಮಾಡಬಾರ್ದು, ಹೆಸರು ಇರಲಾರ್ದಂಗೆ ಅವ್ರನ್ನ ಏನು ಮಾಡಬೇಕು, ನಿರ್ನಾಮ ಮಾಡಬೇಕು, ಸಾಯಿಸ್ಬೇಕಂತೇಳಿ ದೇವರು ಆಜ್ಞೆಯನ್ನು ಕೊಟ್ಟರು ಪ್ರೇರ, ವಾಕ್ಯವನ್ನ ಹೇಳಿದ್ರು. ಆ ಸಮಯದಲ್ಲಿ ಈ ಸೌಲ ರಾಜ ಏನು ಮಾಡ್ತಾ ಇದ್ದಾನಂದ್ರೆ, ಅಮಾಲೇಕರ ಸಂಗಡ ಯುದ್ಧಕ್ಕೆ ಹೋಗ್ತಾ ಇದ್ದಾನೆ. ಯುದ್ಧಕ್ಕೆ ಹೋಗಿ ಯುದ್ಧದಲ್ಲಿ ಆ ಅಮಾಲೇಕರಿರ್ತಕ್ಕಂಥ ಸ್ಥಳವನ್ನೆಲ್ಲ ಸ್ವಾಧೀನ ಮಾಡಿಕೊಳ್ತಾನೆ. ಸಮುವೇಲನು ಹೇಳಿರ್ತಾನೆ ಏನಂತೇಳಿ, ಅಲ್ಲಿರುವಂಥ ಯಾವ ಪ್ರಾಣಿಗಳು ಉಳಿಬಾರ್ದು, ಅವ್ರ ಕುದುರೆಗಳಾಗಿರಲಿ, ಆಕಳುಗಳಾಗಿರಲಿ, ಎತ್ತುಗಳಾಗಿರಲಿ, ಕುರಿಗಳಾಗಿರಲಿ, ಅವ್ರಿಗಿರ್ತಕ್ಕಂಥ ಪಶು ಸಂಪತ್ತು ಯಾವುದು ಉಳಿಬಾರ್ದು, ಅಮಾಲೇಕ್ಯರು ಯಾರು ಕೂಡ ಉಳಿಲೇಬಾರ್ದು ಎಂಬುದಾಗಿ ದೇವರ ದೈವಾಜ್ಞೆ ಆದಂಥ ಸಮಯದಲ್ಲಿ ಈ ಅರಸನು ಹೋಗಿರ್ತಾನೆ. ಹೋಗಿ ಪುನಃ ತಿರುಗಿ ಬರ್ತಾನೆ. ಸಮುವೇಲನ್ನು ಎದುರುಗೊಂಡು ಹೇಳ್ತಾ ಇದ್ದಾನೆ, ಯಾಕೆ ನೀನು ಅಮಾಲೇಕ್ಯರನ್ನ ಹಂಗೆ ಬಿಟ್ಟಿ? ಮತ್ತೆ ಹೇಳ್ತಾನೆ ಏನಂತೇಳಿ, ಸೌಲ ರಾಜ, ನೀನು ಹೇಳಿದ ಪ್ರಕಾರವಾಗಿ ನಾನು ಮಾಡಿದ್ದೇನೆ, ಯಾರನ್ನು ನಾನು ಬಿಟ್ಟಿಲ್ಲ, ಎಲ್ಲರನ್ನ ಸಾಯಿಸಿದ್ದೀನಿ ಅಂತೇಳಿ ಏನು ಹೇಳ್ತಾನ್ರಿ, ಸುಳ್ಳನ್ನ ಹೇಳ್ತಾನೆ ಪ್ರೇರ. 15 ತೆಗೆದಿದ್ರೆ ಮೊದಲನೇ ಸಮುವೇಲನ ಗ್ರಂಥ ಓದ್ರಿ ಸಮಯದಲ್ಲಿ. ಹಲ್ಲೆಲೂಯಾ. ನಿದ್ದೆ ಮಾಡೋರೆಲ್ಲ ಗಟ್ಟಿಯಾಗಿ ಚಪ್ಪಾಳೆ ಹೊಡ್ರಿ ಒಂದ್ಸರಿ. ಮಲ್ಕೊಂಡು ನಿದ್ದೆ ಮಾಡೋರು ನಂಬೋದು, ಕುಂತ್ಕೊಂಡು ಕಣ್ಣು ತೆರೆದು ನಿದ್ದೆ ಮಾಡೋರು ನಂಬೋದು ಭಾಳ ಕಷ್ಟ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಓದ್ರಿ 16ನೇ ವಚನ. ಆಗ ಸಮುವೇಲನು ಅವನಿಗೆ, ಅದಿರಲಿ, ಯೆಹೋವನು ಕಳೆದ ರಾತ್ರಿಯಲ್ಲಿ ನನಗೆ ಹೇಳಿದ್ದನ್ನು ತಿಳಿಸುತ್ತೇನೆ, ಕೇಳು ಎನ್ನಲು ಅವನು ಹೇಳು ಅಂದನು. ಸಮುವೇಲನು ನೀನು ನಿನ್ನ ದೃಷ್ಟಿಯಲ್ಲಿ ಅಲ್ಪನಾಗಿದ್ದರೂ ಯೆಹೋವನು ನಿನಗೆ ಇಸ್ರಾಯೇಲರಲ್ಲಿ ರಾಜ್ಯಾಭಿಷೇಕ ಮಾಡಿದ್ದರಿಂದ ನೀನು ಎಲ್ಲಾ ಕುಲಗಳಿಗೆ ಶಿರಸ್ಸಾದಿ. ಆತನು ನಿನಗೆ ಹೊರಟು ಹೋಗಿ ದುಷ್ಟರಾದ ಅಮಾಲೇಕ್ಯರೊಡನೆ ಯುದ್ಧ ಮಾಡಿ ಅವರೆಲ್ಲರನ್ನ ಸಂಪೂರ್ಣವಾಗಿ ನಾಶ ಮಾಡು ಎಂದು ಹೇಳಿದನು. ಆದರೆ ನೀನು ಯೆಹೋವನ ಮಾತನ್ನ ಕೇಳದೆ ಕೊಳ್ಳೆಗಾಗಿ ಎರಗಿ ಆತನಿಗೆ ದ್ರೋಹ ಮಾಡಿದ್ದೇಕೆ ಅಂದನು. ಆಗ ಸೌಲನು ಸಮುವೇಲನಿಗೆ, ಏನು ನಾನು ಯೆಹೋವನ ಮಾತನ್ನ ಕೇಳಲಿಲ್ಲವೋ? ಆತನು ಕಳುಹಿಸಿದ್ದಲ್ಲಿಗೆ ಹೋಗಿ ಅಮಾಲೇಕ್ಯರನ್ನೆಲ್ಲ ಸಂಹರಿಸಿ
ಅವರ ಅರಸನಾದ ಅಗಾಗನನ್ನು ಹಿಡಿದು ತಂದೆನು. ಆದರೆ ಜನರು ಸಂಪೂರ್ಣವಾಗಿ ಸಂಹರಿಸಬೇಕಾದ ಕೊಳ್ಳೆಯಲ್ಲಿ ಉತ್ತಮವಾದ ಕುರಿದನಗಳನ್ನ ನಿನ್ನ ದೇವರಾದ ಯೆಹೋವನಿಗೆ ಗಿಲ್ಗಾಲಿನಲ್ಲಿ ಯಜ್ಞಾರ್ಪಣೆ ಮಾಡುವುದಕ್ಕಾಗಿ ಉಳಿಸಿ ತಂದರು ಎಂದು ಉತ್ತರ ಕೊಟ್ಟನು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರು ಏನಂತ ಹೇಳಿದ್ದಾರೆ? ಸಂಹಾರ ಮಾಡು ಎಂಬುದಾಗಿ ಹೇಳಿದ್ದಾರೆ. ಏನನ್ನು ಕೂಡ ನೀನು ಉಳಿಸಬೇಡ, ನಿರ್ನಾಮ ಮಾಡು ಎಂಬುದಾಗಿ ಹೇಳಿದ್ದಾರೆ ಪ್ರಿಯರೇ. ಅದೇ ರೀತಿಯಾಗಿ ಇವತ್ತಿನ ದಿವಸ ದೇವರು ನಮಗೆ ಹೇಳ್ತಾ ಇದ್ದಾರೆ, ನೀವು ಕೂಡ ಒಬ್ಬರನ್ನ ಸಾಯಿಸಬೇಕಾಗಿದೆ. ಯಾರನ್ನ ಸಾಯಿಸಬೇಕಾಗಿದೆ? ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಓದ್ರಿ ಸಮಯದಲ್ಲಿ. ನೀವು ಕೂಡ ಒಬ್ಬರನ್ನ ಸಾಯಿಸಬೇಕಾಗಿದೆ. ಯಾರನ್ನ ಸಾಯಿಸಬೇಕಾಗಿದೆ ಹೇಳ್ರಿ ನೋಡೋಣ. ಹಲ್ಲೆಲೂಯಾ. 3ನೇ ಅಧ್ಯಾಯ 5ನೇ ವಚನ. ಆದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹಾರಾಧನೆಗೆ ಸಮವಾಗಿರುವ ಲೋಭ, ಇವುಗಳನ್ನ ವಿಸರ್ಜಿಸಿ ಬಿಡಿರಿ. ಇವುಗಳ ನಿಮಿತ್ತ ದೇವರ ಕೋಪವು ಉಂಟಾಗುತ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತಿನ ದಿವಸ ಭೂಲೋಕದಲ್ಲಿ ಉಳಿದಿರುವಂತ ಅಮಾಲೇಕ್ಯರು ಯಾರ್ರೀ? ಈ ಭೂ ಸಂಬಂಧವಾಗಿರ್ತಕ್ಕಂಥ ಭಾವಗಳು. ಈ ಭಾವಗಳನ್ನು ನಾವೇನ್ ಮಾಡಬೇಕು? ನಮ್ಮಲ್ಲಿ ಇಟ್ಕೊಳ್ಬಾರ್ದು, ಅವುಗಳನ್ನ ಸಾಯಿಸಬೇಕು. ದೇವರ ಸಂಗಡ ನಮಗಿರ್ತಕ್ಕಂಥ ಆಶೀರ್ವಾದಗಳನ್ನ ಕದ್ದುಕೊಳ್ಳುವುದಕ್ಕಾಗಿ ಸೈತಾನ ಉಪಯೋಗಿಸುವಂತ ತಂತ್ರಗಳು ಇವೆ ಪ್ರಿಯರೇ. ಯಾವುದ್ರಿ? ಈ ಭೂ ಸಂಬಂಧವಾಗಿರ್ತಕ್ಕಂಥ ಭಾವಗಳು. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಆ ಜಾರತ್ವ ಎಂಬುದಾಗಿ, ಬಂಡುತನ ಎಂಬುದಾಗಿ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹಾರಾಧನೆಗೆ ಸಮವಾಗಿರುವ ಲೋಭ, ಇವುಗಳನ್ನ ಇಟ್ಟುಕೊಂಡು ನಾವು ದೇವರನ್ನ ಮೆಚ್ಚೋದಕ್ಕೆ ಆಗೋದಿಲ್ಲ. ಇವುಗಳನ್ನ ಪರಿಪೂರ್ಣವಾಗಿ ನೀವೇನ್ ಮಾಡಬೇಕು? ಸಾಯಿಸಬೇಕು. ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ, ಈ ಅಮಾಲೇಕ್ಯರು ನಮ್ಮ ಮುಂದುಗಡೆ ಈಗ ಇದ್ದಾರೆ. ಇವುಗಳನ್ನ ಸಾಯಿಸೋದಕ್ಕಾಗಿ ನಾವು ಹೊರಡುವುದಕ್ಕಿದ್ದೇವೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಒಂದು ವೇಳೆ ಇಲ್ಲಿಯವರೆಗೂ ಆ ಸಂಬಂಧವಾಗಿರ್ತಕ್ಕಂಥ ಭಾವಗಳು ನಿನ್ನಲ್ಲಿ ಇರುವುದೇ ಆದರೆ ಪರಿಶುದ್ಧಾತ್ಮ ದೇವರು ಹೇಳ್ತಾ ಇದ್ರು ಏನಂತ ಹೇಳಿ, ಇವುಗಳು ನಿಮ್ಮಲ್ಲಿ ಯಾರಲ್ಲಿಯೂ ಕೂಡ ಇರಬಾರದು. ಆ ಐಗುಪ್ತದಿಂದ ಕಾನಾನ್ ದೇಶಕ್ಕೆ ಬರುವುದಕ್ಕಾಗಿ ಅಮಾಲೇಕ್ಯರು ಮುಳ್ಳು ಗುಂಪಿನೋಪಾದಿಯಲ್ಲಿ ಇಸ್ರಾಯೇಲರಿಗೆ ಯಾವ ರೀತಿಯಾಗಿ ಇದ್ರು, ಇವತ್ತು ಈ ಒಂದು ಭೂಲೋಕವನ್ನ ಬಿಟ್ಟು ಪರಲೋಕಕ್ಕೆ ಹೋಗುವುದಕ್ಕಾಗಿ ಈ ಭೂ ಸಂಬಂಧವಾಗಿರ್ತಕ್ಕಂಥ ಈ ಭಾವಗಳು ಏನಾಗಿದ್ದವ್ರು ನಮಗೆ ಮುಳ್ಳೋಪಾದಿಯಲ್ಲಿ ನಮ್ಮನ್ನ ಏನ್ ಮಾಡ್ತಾ ಇದ್ದಾವೆ? ದೇವರಿಂದ ಅಗಲಿಸ್ತಾ ಇದ್ದಾವೆ. ಹಲ್ಲೆಲೂಯಾ, ದೇವರ ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ, ನೀನು ದೇವರ ದೃಷ್ಟಿಯಲ್ಲಿ ಅಲ್ಪವಾದಂತ ಕಾರ್ಯವನ್ನ ಮಾಡಿದೆ. ಹಲ್ಲೆಲೂಯಾ, ಎಂತ ಕಾರ್ಯ ಮಾಡಿದ ಸೌಲ? ಅಲ್ಪವಾಗಿರುವಂತ ಕಾರ್ಯ. ದೇವರು ಯಾವುದನ್ನ ಮಾಡು ಎಂಬುದಾಗಿ ಹೇಳಿದ್ರು ಅದನ್ನ ನಾವು ಮಾಡುವವರಾಗಿರ್ಬೇಕು. ಅದನ್ನ ನಾವು ಏನ್ ಮಾಡಬಾರ್ದ್ರಿ? ಬಿಡುವವರಾಗಬಾರ್ದು. ದೇವ್ರ ವಾಕ್ಯ ಹೇಳ್ತಾ ಇದೆ, ಚಿಕ್ಕದೇ ಆಗಿರಲಿ ದೊಡ್ಡದೇ ಆಗಿರಲಿ ತಪ್ಪು ತಪ್ಪೇ. ದೊಡ್ಡದಾಗಿರ್ತಕ್ಕಂಥ ಟ್ಯಾಂಕನ್ನು ನಿಂದ್ರಿಸಿ ಚಿಕ್ಕದಾಗಿರ್ತಕ್ಕಂಥ ಪಿನ್ನಿಂದ ಕೆಳಗಡೆ ಒಂದು ಹೋಲ್ ಮಾಡಿದರೆ ಆ ಟ್ಯಾಂಕಲ್ಲಿರ್ತಕ್ಕಂಥ ಎಲ್ಲ ಅದೇನಂತೀವಿ ಡ್ರಮ್ಮಲ್ಲಿರ್ತಕ್ಕಂಥ ಎಲ್ಲ ನೀರು ಏನಾಗ್ಬಿಡ್ತ್ರಿ? ಸೋರಿ ಬಿಡುತ್ತೆ. ದೊಡ್ಡದು ತುಂಬಿದೆ ಆದರೆ ಸೋರೋದಕ್ಕಾಗಿ ಸಣ್ಣದು ಸಾಕು. ಪ್ರೈಸ್ ಲಾರ್ಡ್. ಕೆಲವೊಬ್ರು ಅಂತಿರ್ತಾರೆ ಏನಂತ ಹೇಳಿ, ಇರಲ್ರಿ ಚಿಕ್ಕ ತಪ್ಪನ್ನು ನಾವೇನು ಮಾಡಬೇಕು? ಸಹಿಸ್ಬೇಕು, ಕ್ಷಮಿಸ್ಬೇಕು ಅಂತೇಳಿ. ಹಲ್ಲೆಲೂಯಾ. ಏನಂತಿರ್ತಾರೆ? ಚಿಕ್ಕದು ಇರಲಿ ಅಯ್ಯರೇ, ನಮ್ಮ ಮುಂದೆ ಬಿಡೋದಕ್ಕೆ ಆಗ್ತಾ ಇಲ್ಲ. ಕೆಲವೊಬ್ಬರಿಗೆ ಆತ್ಮಿಕವಾಗಿರ್ತಕ್ಕಂಥ ಗರ್ವ, ಆತ್ಮಿಕವಾಗಿರ್ತಕ್ಕಂಥ ಅಹಂಕಾರ, ಅದನ್ನ ನಾವೇನು ಮಾಡಬೇಕು? ಸಾಯಿಸ್ಬೇಕು. ಅದು ಯಾವುದಂತೆ? ಭೂ ಸಂಬಂಧವಾಗಿರ್ತಕ್ಕಂಥ ಭಾವ. ಅದನ್ನು ಸಾಯಿಸಲಾರದೆ ಇದ್ರೆ ಅವು ನಮ್ಮನ್ನು ಏನು ಮಾಡ್ತವೆ? ಆಳ್ತವೆ ಪ್ರಿಯರು. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಸತ್ಯವೇದ ಸ್ಪಷ್ಟವಾಗಿ, ನೀನು ದೇವರ ದೃಷ್ಟಿಯಲ್ಲಿ ಅಲ್ಪವಾಗಿರ್ತಕ್ಕಂಥ ಕಾರ್ಯವನ್ನ ಮಾಡಿದೆ. ಯಾವುದನ್ನ ದೇವರು ಹೇಳಿದಾನೋ ಅದನ್ನ ಮಾಡಬೇಕಾಗಿತ್ತು, ಆದರೆ ನೀನೇನು ಮಾಡಿದ ಅದನ್ನ ಮಾಡಲಾರ್ದೆ ಉಳಿಸಿಬಿಟ್ಟು. ಅದಕ್ಕೋಸ್ಕರವಾಗಿಯೇ ನಿನ್ನ ಕಿರೀಟವನ್ನ ದೇವರು ಏನು ಮಾಡ್ತಾ ಇದ್ದಾರೆ? ತನ್ನ ಮನಸ್ಸಿಗೆ ಒಪ್ಪುವಂತ ಬೇರೊಬ್ಬ ಹುಡುಗನಿಗೆ
ಕೊಡ್ತಾರೆ ಅಂತೇಳಿ ಮುಲಾಜಿಲ್ಲಾರ್ದಂಗೆ ದೇವ್ರು ಏನು ಮಾಡಿಬಿಟ್ರಿ ಸಮುವೇಲನ ಮೂಲಕವಾಗಿ ಹೇಳಿಸ್ಬಿಟ್ರು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅನೇಕರು ಇವತ್ತೇನು ಮಾಡ್ತಾರೆ, ದೇವರ ಮಾತನ್ನು ಕೇಳ್ತಾರೆ, ಆದರೆ ಕೈಕೊಂಡು ಏನು ಮಾಡಲ್ಲ, ನಡೆಯೋದಿಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅಯ್ಯರು ಭಾಳ ದಿವಸದಿಂದ ಹೇಳ್ತಿರ್ತಾರೆ, ಏನಂತ ಹೇಳಂದ್ರೆ, ಈ ದೇಹಕ್ಕೆ ಕೆಟ್ಟದನ್ನು ನೀವು ಕಲಿಸ್ಬೇಡ್ರಿ, ಬಾಯಿಗೆ ತಿನ್ನೋದು ನೀವು ಕಲಿಸ್ಬೇಡ್ರಿ. ಹಲ್ಲೆಲೂಯಾ, ಶರೀರದ ಆಶೆಗಳನ್ನು ಪೂರೈಸುವುದಕ್ಕಾಗಿ ಇರ್ತಕ್ಕಂಥ ಕೆಟ್ಟ ಮಾರ್ಗಗಳನ್ನು ನೀವು ಅನುಸರಿಸಿ ನಡಿಬೇಡ್ರಿ ಅಂತೇಳಿ. ಆಯ್ತು, ಅಯ್ಯರು ಹೇಳುವಾಗ ಮಾತ್ರ ಕರೆಕ್ಟಾಗಿ ಕಿವಿಯಲ್ಲಿ ಇರ್ತಾವ. ಅಯ್ಯರು ಹೋದ್ಮೇಲೆ ಅಯ್ಯರು ಯಾರು, ನಾವ್ಯಾರು? ಹಲ್ಲೆಲೂಯಾ. ಶಾದ್ರಕ್ ಮೇಷಕ್ ಅಬೇದ್ನೆಗೋ ದಾನಿಯೇಲರೋಪಾದಿಯಲ್ಲಿ ಭಕ್ತಿಯನ್ನು ನಾವು ಸಂಪಾದನೆ ಮಾಡಿಕೊಳ್ಳಬೇಕು. ಇಸ್ರಾಯೇಲ್ ದೇಶದಲ್ಲಿ ಇದ್ದಾಗಲೂ ದೇವರಿಗೆ ಮೆಚ್ಚುಗೆಯಾಗಿದ್ರು. ಬಾಬೇಲ್ ಎನ್ನುವಂಥ ಭಯಂಕರವಾಗಿರ್ತಕ್ಕಂಥ ಕೆಟ್ಟ ದೇಶದ ಒಳಗಡೆ ಹೋದಾಗಲೂ ಕೂಡ ಅವರು ದೇವರಿಗೆ ಮೆಚ್ಚುಗೆಯಾಗಿಯೇ ಇದ್ರು. ತಮ್ಮ ಭಕ್ತಿಯನ್ನ, ಸಾಕ್ಷಿಯನ್ನು ಅವ್ರು ಏನು ಮಾಡಲಿಲ್ಲ, ಕೆಡಿಸಿಕೊಳ್ಳಲಿಲ್ಲ. ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಏನಂತ ಹೇಳಂದ್ರೆ, ದೇವರ ಮಾತನ್ನ ನೀನು ಕೇಳಬೇಕು, ಕೇಳಾರ್ದೆ ಇದ್ರೆ ಮುಪ್ಪು ನಿನಗೆ ಇದೆ. ಆ ಕಿರೀಟ ದೇವರು ಕೊಟ್ಟಿದ್ದೇನೆ, ನಿತ್ಯ ಜೀವ ಎನ್ನುವಂತ ಕಿರೀಟ. ಆ ಕಿರೀಟವನ್ನು ನಾವು ಕಳ್ಕೊಳ್ಳಬಾರ್ದು. ಬೆಳೆ ಬರಬೇಕಾದ್ರೆ ಕಷ್ಟ ಇದೆ. ಕಸ ಈಸಿಯಾಗಿ ಏನಾಗುತ್ತೆ, ಬೆಳೆಯುತ್ತೆ. ಕಟ್ಟುವಂಥದ್ದು ಭಾಳ ಕಷ್ಟ, ಕೆಡಿಸ್ಕೊಳ್ಳೋದು ಭಾಳ ಸುಲಭ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮನೆ ಬೇಗನೆ ಕಟ್ತೀವ, ಕಟ್ಟಕ್ಕಾಗತ್ತಾ? ಆಗಲ್ಲ. ಆದರೆ ಬೆಳೆಸ್ಬೇಕಾದ್ರೆ JCB ತಗೊಂಡು ಒಂದು 2 ರೇಟ್ ಆ ಕಡೆಯಿಂದ ಈ ಕಡೆ ಒಂದು 2 ರೇಟ್ ಹೊಡೆದ್ಬಿಟ್ಟು ಏನಾಗ್ಬಿಡುತ್ತೆ, ಎಲ್ಲ ಮುರ್ಕೊಂಡು ಬಿದ್ದುಬಿಡುತ್ತೆ. ಹಲ್ಲೆಲೂಯಾ. ಭಕ್ತಿಯನ್ನು ಕಟ್ಟಿಕೊಳ್ಳೋದು ಭಾಳ ಕಷ್ಟ, ಕೆಡಿಸಿಕೊಳ್ಳೋದು ಚಿಕ್ಕದಾಗಿರ್ತಕ್ಕಂಥದ್ದು. ಕಾರ್ಯ ಮಾಡಿಬಿಟ್ರೆ ಅದು ಭಕ್ತಿ ಬೆಳೆಸಿಕೊಂಡ ಭಕ್ತಿಯಲ್ಲಿ ಏನಾಗ್ಬಿಡುತ್ತೆ, ಕೆಡಿಸ್ಕೊಂಡ್ಬಿಡ್ತೀವಿ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ದಾವೀದನು ಹೇಳ್ತಾನೆ, ನನಗಿರುವಂಥ ಅವಮಾನಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೇನೆ, ಅಂಜುತ್ತಾ ಇದ್ದೇನೆ ಅಂತೇಳಿ. ಯಾಕಂದರೆ ಮಾಡಬಾರದನ್ನು ದಾವೀದನು ಮಾಡಿದ, ದೇವರ ಹತ್ರ ಕ್ಷಮಾಪಣೆಯನ್ನ ಬೇಡಿದ, ದೇವರ ಆತನನ್ನು ಏನು ಮಾಡಿದ್ನರಿ, ಕ್ಷಮಿಸಿದ. ಮುಂದೆ ದೇವರು ಹೇಳಿದ ಮಾರ್ಗದಲ್ಲಿ ಆತ ನಡೆದ. ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ದೇವರ ಮಾತನ್ನು ನೀನು ಕೇಳಬೇಕು, ಕೇಳುವವನು ಆಗಬೇಕು, ಅದರ ಪ್ರಕಾರವಾಗಿ ನಡೆಯುವವನು ಆಗಬೇಕು. ಆವತ್ತಿನ ದಿವಸ ಆತನು ಮಾಡಿದ ಒಂದು ತಪ್ಪಿಗಾಗಿ ತನ್ನ ಸಿಂಹಾಸನವನ್ನು ಮಾತ್ರ ಕಳೆದುಕೊಳ್ಳೋದು ಮಾತ್ರವಲ್ಲ, ಯುದ್ಧದಲ್ಲಿ ತಾನು ತನ್ನ ಮಕ್ಕಳೆಲ್ಲರೂ ಕೂಡ ಏನು ಮಾಡಿದ್ರಿ, ಆ ಫಿಲಿಸ್ಟಿಯರ ಕೈಯಲ್ಲಿ ಏನಾದರೂ ಹತರಾದರೂ, ಸತ್ತು ಹೋದ್ರು ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ಆತ್ಮಹತ್ಯೆ ಮಾಡಿಕೊಂಡಂತೆ ಯಾರು, ಸೌಲ ಮಹಾರಾಜ ಏನು ಮಾಡಿದ್ನ, ಆತ್ಮಹತ್ಯೆ. ತಾನು ಕತ್ತಿಯನ್ನ ಇಟ್ಟು ಅದರ ಮೇಲೆ ಬಿದ್ದು ತನ್ನ ಆತ್ಮವನ್ನ ಏನು ಮಾಡಿದರೆ, ಏನು ಮಾಡಿದ, ಆ ಕತ್ತಿಗೆ ಬಲಿ ಕೊಟ್ಟ. ಪ್ರಿಯರೇ, ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ದೇವರ ಮಾತನ್ನ ಕೇಳಲಾರದೆ ಇದ್ರೆ, ಅದರ ಪ್ರಕಾರವಾಗಿ ನಡೆಯಲಾರದೆ ಇದ್ರೆ ಏನಿರುತ್ತೆ, ಮುಪ್ಪಿರುತ್ತೆ. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ದೇವರೊಬ್ಬ ವ್ಯಕ್ತಿಯನ್ನ ಕರೆದ. ಏನಂತೇಳಿ ಕರೆದ, ನಾನು ನಿನ್ನನ್ನ ದೊಡ್ಡ ಜನಾಂಗವಾಗಿ ಮಾಡ್ತೇನೆ, ನಿನಗೆ ಒಂದು ದೇಶವನ್ನ ಕೊಡ್ತೇನೆ. ನೀನು ಎಣಿಸಿದರೆ ಲೆಕ್ಕ ಹೆಂಗಿರುತ್ತಂದ್ರೆ, ಸಮುದ್ರದಲ್ಲಿರ್ತಕ್ಕಂಥ ಉಸುಬಿನ ಹಾಗೆ, ಆಕಾಶದಲ್ಲಿರುವಂಥ ನಕ್ಷತ್ರದ ಹಾಗೆ ನಿನಗೆ ಸಂತಾನವನ್ನು ನಾನು ಕೊಡ್ತೀನಿ ಅಂತೇಳಿ ಕರೆದ. ಪ್ರಿಯರೇ, ಆ ವ್ಯಕ್ತಿ ದೇವರು ಹೇಳಿದ ಮಾತಿಗೆ ವಿಧೇಯತೆಯನ್ನು ತೋರಿಸಿ 12ನೇ ಅಧ್ಯಾಯ ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೇವೆ, 3ನೇ ವಚನದಲ್ಲಿ ವಾಕ್ಯ ಹೇಳ್ತಾ ಇದೆ, ಯೆಹೋವನು ಹೇಳಿದ ಮಾತಿನ ಮೇರೆಗೆ ಅಂತೇಳಿ ಇರುತ್ತೆ ಅಲ್ಲಿ ವಾಕ್ಯ. ಹೋದ್ರೆ ಒಂದ್ಸರಿ, ಯೆಹೋವನು ಹೇಳಿದ ಮೇರೆಗೆ ಅಬ್ರಹಾಮನು ಹೊರಟು ಹೋದನು. ದೇವರು ಯಾವುದನ್ನ ಹೇಳಿದನು, ಅಬ್ರಾಮ್ ಅದನ್ನ ಮಾಡಿದ. ದೇವ್ರ ವಾಕ್ಯ ಹೇಳ್ತಾ ಇದೆ, ಅಬ್ರಾಮನಿಗೆ ದೇವರು ಏನ್ ಮಾಡಿದರಿ, ಮೇಲುಗಳನ್ನೇ ಮಾಡಿದ. 100 ವರ್ಷದ ಅಬ್ರಾಮ, 90 ವರ್ಷದ ಸಾರಾಳಿಗೆ ಯೌವನದ ಬಲವನ್ನ ದೇವರು ಕೊಟ್ಟ. ಪ್ರಿಯರೇ, ಯಾವ ಕಾರ್ಯ ನರ ಮನುಷ್ಯರಿಂದ ಮಾಡಲು ಸಾಧ್ಯವಿಲ್ಲವೋ ಅದನ್ನ ದೇವಾದಿ ದೇವನು ತಾನೇ ಮಾಡಿದ. ಪ್ರಿಯರೇ, ಇಲ್ಲದನ್ನ ಇರುವುದಾಗಿ ಕರೆಯುವಂಥ ದೇವರು ಆತನ ಮಾತನ್ನ ನೀವು ನೋಡ್ರಿ. ನಿಮ್ಮ ಸ್ಕೂಲಲ್ಲಿ ಮಕ್ಕಳು ಯಾರು ಮೇಷ್ಟ್ರ ಮಾತನ್ನು ಚೆನ್ನಾಗಿ ಕೇಳ್ತಾ ಇರ್ತಾರೋ, ಅಂದರೆ ಮೇಷ್ಟ್ರು ಹೇಳಿದ್ದೆಲ್ಲ ಕೇಳ್ತಾ ಇರ್ತಾರೋ, ಅವ್ರನ್ನ ಮೇಷ್ಟ್ರು ಏನು ಮಾಡ್ತಾರೆ, ಅವ್ನು ದಡ್ಡನೇ ಆಗಿರಲಿ, ಏನು ಮಾಡ್ತಾರೆ, ಅವನ್ನ ಭಾಳ ಶಾಣೆ ಅಂತೇಳಿ ಅಂತಾರ. ಅದಕ್ಕಿಂತ ಹೆಚ್ಚಿನದಾಗಿ ಭಾಳ ಪ್ರೀತಿ ಮಾಡ್ತಾರೆ ಅವನು. ಹಲ್ಲೆಲೂಯಾ. ಫ್ರೆಂಡ್ಸ್, ಏನು ಮಾಡ್ತಾರೆ,
ಜಾಸ್ತಿ ಪ್ರೀತಿ ಮಾಡ್ತಾರೆ. ನಿಮ್ಮ ಮಕ್ಕಳಲ್ಲಿ ಕೂಡ ನಿಮಗೆ ಜಾಸ್ತಿ ಯಾರು ಮಾತು ಚೆನ್ನಾಗಿ ಕೇಳ್ತಿರ್ತಾರೆ, ನೀವು ಹೇಳಿದ್ದೆಲ್ಲ ಮಾಡ್ತಿರ್ತಾರೋ ಆ ಮಕ್ಕಳಿಗೆ ನೀವೇನು ಮಾಡ್ತಿರ್ತೀರಿ? ಸ್ವಲ್ಪ ಎಕ್ಸ್ಟ್ರಾ ಲವ್ ಇರುತ್ತೆ ಅವ್ರ ಮೇಲೆ. ಹಲ್ಲೆಲೂಯ. ಎಕ್ಸ್ಟ್ರಾ ಅಫೆಕ್ಷನ್ ಇರುತ್ತೆ ಅವ್ರ ಮೇಲೆ. ಹಲ್ಲೆಲೂಯ. ಪ್ರೀತಿ ಮತ್ತು ವಾತ್ಸಲ್ಯ ಯಾರ ಮೇಲೆ ಜಾಸ್ತಿ ಇರುತ್ತೆ? ಯಾರು ಚೆನ್ನಾಗಿ ನೀವು ಹೇಳಿದ್ದನ್ನು ಚಾಚೂ ತಪ್ಪದೆ ಮಾಡ್ತಿರ್ತಾರೋ ಅವ್ರ ಮೇಲೆ ಇರುತ್ತೆ. ಅದರಂಗೆ ದೇವರು ಕೂಡ ಆತ ತಂದೆಯಾಗಿದ್ದಾನೆ, ನಾವು ಮಕ್ಕಳಾಗಿದ್ದೇವೆ. ಆತನು ಹೇಳಿದ ಮಾತನ್ನು ನೀನು ಕೇಳ್ತಾ ಇದ್ರೆ ಆತನು ಇನ್ನೂ ಹೆಚ್ಚಿನದಾಗಿ ನಿನ್ನನ್ನು ಏನು ಮಾಡ್ತಾನೆ? ಅಭಿವೃದ್ಧಿ ಪಡಿಸ್ತಾನೆ. ಪ್ರಿಯರೇ, ನೀವು ಅಂದ್ಕೊಂಡಿದ್ದೀರಿ ನಮ್ದಿಷ್ಟೇ ಜೀವಿತ ಅಂತೇಳಿ. ಹಲ್ಲೆಲೂಯ. ಬಾಯಲ್ಲಿರ್ತಕ್ಕಂಥ ಕಪ್ಪೆಗಳು ನಾವು ಆಗಬಾರ್ದು. ಯಾರು? ದೇವರು ನಂಬಿದಂಥ ಮಕ್ಕಳು. ದೇವರು ವಿಶಾಲತೆಯನ್ನು ಕೊಟ್ಟಿದ್ದಾನೆ. 54ನೇ ಅಧ್ಯಾಯ ಯೆಶಾಯನ ಪ್ರವಾದನೆ ಗ್ರಂಥ 3ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಓದಿರಿ ಒಂದ್ಸರಿ ಬೇಗ. ನೀನು ಎಲ್ಲಾ ಕಡೆಗಳಲ್ಲಿಯೂ ಹಬ್ಬಿಕೊಳ್ಳುವಿ. ನಿನ್ನ ಸಂತಾನದವರು ನೀನು ಏನಂತೆ? ಎಲ್ಲಾ ಕಡೆಗಳಲ್ಲಿಯೂ ನೀನು ಹಬ್ಬಿಕೊಳ್ತಿ. ಇಲ್ಲಿ ಎಡಿನಾಳಕ್ಕೆ ಮಾತ್ರ ಅಲ್ಲ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಎಲ್ಲ ಕಡೆಗಳಲ್ಲಿ ದೇವರು ನಿನ್ನನ್ನು ಏನು ಮಾಡ್ತಾನೆ? ಹಬ್ಬಿಕೊಳ್ಳುವ ಹಾಗೆ ಮಾಡ್ತಾನೆ. ಅಷ್ಟು ವಿಶಾಲತೆಯನ್ನು ದೇವರು ಕೊಟ್ಟಿದ್ದಾನೆ. ನೀನು ಕೇಳಿಕೊಂಡ್ರೆ ದೇಶವನ್ನೇ ಕೊಡ್ತೀನಿ ಅಂತೇಳಿ ಹೇಳಿದಾನೆ ದೇವರು. ಕೀರ್ತನೆಗಳು 2:8 ಪ್ರಿಯರೇ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಆದರೆ ನಾವು ಹೆಂಗಿರ್ತೀವಿ ಅಂದರೆ ಬಾವಿಯಲ್ಲಿರತಕ್ಕಂಥ ಕಪ್ಪೆಗಳು ಪಾದಿಯಲ್ಲಿರ್ತೀವಿ. ಹೆಚ್ಚಿನದಾಗಿರುವಂಥದ್ದನ್ನು ನಾವು ದೇವ್ರ ಹತ್ರ ಕೇಳೋದಿಲ್ಲ, ಹೊಂದೋದಿಲ್ಲ. ಕೇಳಿದಂಥವ್ರು ಖಂಡಿತವಾಗಿ ಹೊಂದಿಕೊಳ್ತಾರೆ. ಪ್ರೇರೆ, ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಬ್ರಹಾಮನು ದೇವರ ಮಾತನ್ನ ಕೇಳಿದ್ದು ಮಾತ್ರವಲ್ಲ, ಕೈಕೊಂಡು ಏನು ಮಾಡಿದ? ನಡೆದ. ಪ್ರೇರೆ, ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆತನಿಗೆ ದೇವರು ಏನು ಮಾಡಿದಂದ್ರೆ, ಕಾಲು ಎಲ್ಲೆಲ್ಲಿ ಇಡ್ತೀಯೋ ಆ ದೇಶವೆಲ್ಲ ನಿನ್ನ ಸ್ವಂತ. ಹಲ್ಲೆಲೂಯ. ಕಾಲಿಡುವ ಜಾಗವನ್ನೆಲ್ಲ ನಿನಗೆ ನಾನೇನು ಮಾಡ್ತೀನಿ? ಸ್ವಂತವಾಗಿ ಕೊಡ್ತೀನಿ ಅಂತೇಳಿ ಕಾನಾನ್ ದೇಶವನ್ನು ದೇವರು ಏನು ಮಾಡಿದ್ದಾರೆ? ಅಬ್ರಹಾಮನಿಗೆ ಕೊಟ್ಟ. ಪ್ರಿಯರೇ, ದೇವರು ಎಲ್ಲೆಲ್ಲಿ ಅಬ್ರಹಾಮನನ್ನು ನಡೆಸಿದ್ರು ಓದಲ್ಲೆಲ್ಲ ಮೊಟ್ಟ ಮೊದಲನೇದಾಗಿ ಅಬ್ರಹಾಮನು ದೇವರಿಗೆ ಏನು ಮಾಡಿದ? ಯಜ್ಞವನ್ನ ಮಾಡಿದ. ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸಿದ. ಪ್ರಿಯರೇ, ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ದೇವರ ಮಾತನ್ನ ಕೇಳಿ ತಾತ್ಸಾರ ಮಾಡಬೇಡ್ರಿ. ದೇವರ ಮಾತನ್ನ ಕೇಳಿ ಕೈಕೊಂಡು ನೀವು ನಡೆಯುವರಾಗಿರ್ರಿ. 3ನೇದಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ಮಾತನ್ನು ಕೇಳ್ತಾ ಇರ್ತೀವಿ, ಆದರೆ ಕೆಲವೊಂದು ಸಂದರ್ಭದಲ್ಲಿ ಇಲ್ಲಿ ಬಿಡಪ್ಪ ಇದು ಭಾಳ ಕಠಿಣ ಐತೇನೋ ಅನ್ನುವಂಥ ರೀತಿಯಲ್ಲಿ ನಾವೇನು ಮಾಡಿಬಿಡ್ತೀವಿ? ದೇವ್ರ ಮಾತನ್ನು ಧಿಕ್ಕಾರ ಮಾಡಿಬಿಡ್ತೀವಿ. ಹಲ್ಲೆಲೂಯ. ಯಾರು ಹೇಳ್ರಿ? ಯೋನ ಪ್ರವಾದಿ ದೇವರ ಮಾತನ್ನು ಏನು ಮಾಡಿದ್ರಿ? ಮೀರಿದ. ದೇವರು ಹೇಳಿದ್ರು ಎಲ್ಲಿಗೆ ಹೋಗಂತೇಳಿ? ಯೋನನೇ, ನೀನು ಎದ್ದು ನಿನೆವೆಗೆ ಹೋಗು. ಅಲ್ಲಿರ್ತಕ್ಕಂಥ ಜನರು ಬಹಳ ದುಷ್ಟರು, ಪಾಪಿಷ್ಟರಾಗಿದ್ದಾರೆ, ನನಗೆ ವಿರೋಧವಾದ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಹೋಗಿ ನನ್ನ ಕುರಿತಾಗಿ ಸಾರು, ಇನ್ನು 40 ದಿವಸದಲ್ಲಿ ನಿನೆವೆ ಪಟ್ಟಣವೇ ನೀನು ನಾಶವಾಗಲಿಕ್ಕಿದ್ದಿ ಎಂಬುದಾಗಿ ಹೇಳು ಅಂತೇಳಿ ದೇವರು ಹೇಳಿದಂಥ ಸಮಯದಲ್ಲಿ ಯೋನನು ಏನು ಮಾಡ್ತಾ ಇದ್ದಾನೆ? ನಿನೆವೆಗೆ ಹೋಗುವಂಥದ್ದನ್ನು ಬಿಟ್ಟು ನಾನೇನು ಕಡಿಮೆನಾ? ನನಗೇನು ಹಣ ಇಲ್ವಾ? ಆಸ್ತಿ ಇಲ್ವಾ? ಅಂತಸ್ತಿಲ್ವಾ? ಐಶ್ವರ್ಯ ಇಲ್ವಾ ಅಂತೇಳಿ ಏನು ಮಾಡ್ತಾ ಇದ್ದಾನೆ? ತನ್ನ ಹಣವನ್ನು ತೆಗೆದುಕೊಂಡು ಒಂದು ಒಳ್ಳೆಯ ಹಡಗನ್ನು ನೋಡಿ, ಆ ಹಡಗು ತಾರ್ಸಿಸಿಗೆ ಹೋಗುತ್ತೆ. ಬಿಸ್ನೆಸ್ ಒಂದು ಸಿಟಿ ಅಂತೇಳಿ ತನ್ನ ಹಣವನ್ನು ಬಾಡಿಗೆಗೆ ಕೊಟ್ಟು, ಅಂದರೆ ಟಿಕೆಟ್ ತೊಗೊಂಡು ಏನು ಮಾಡಿದಾರೆ? ಆ ಒಂದು ಹಡಗನ್ನು ಏರಿ ಎಲ್ಲಿಗೆ ಹೋಗ್ತಾ ಇದ್ದಾನೆ? ತಾರ್ಸಿಸಿಗೆ ಹೋಗ್ತಾ ಇದ್ದಾನೆ. ದೇವರು ಪೂರ್ವಕ್ಕೆ ಹೋಗಪ್ಪ ಅಂತ ಹೇಳಿದ್ರೆ ಎಲ್ಲಿಗೆ ಹೋಗ್ತಾ ಇದ್ದಾನೆ? ಪಶ್ಚಿಮಕ್ಕೆ ಹೊಂಟಿದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಯಾವಾಗ ಯೋನ ದೇವರ ಮಾತನ್ನ ಧಿಕ್ಕಾರ ಮಾಡಿದ್ನೋ, ಅಂಗೀಕಾರ ಮಾಡಲಾರದೆ, ದೇವರು ಹೇಳಿದ ಮೇರೆಗೆ ನಡೆಯಲಾರದೆ ತನ್ನ ಸ್ವಂತ ಮಾರ್ಗದಲ್ಲಿ ನಡೆಯುವುದಕ್ಕೆ ಇಷ್ಟಪಟ್ಟನೋ, ಆ ಸಮಯದಲ್ಲಿ ಯೋನನಿಗೆ ಮಾತ್ರ ಕಷ್ಟವಲ್ಲ, ಯೋನನು ಯಾವ ಸ್ಥಳದಲ್ಲಿ ಇದ್ದಾನೋ ಆ ಸ್ಥಳದಲ್ಲೆಲ್ಲ ಕಷ್ಟ ಸಂಭವಿಸ್ತು. ಹಲ್ಲೆಲೂಯಾ. ಹೇಳೋದು ಅರ್ಥ ಆಗ್ತಾ ಇದೆನಾ? ದೇವರ ಮಾರ್ಗದಲ್ಲಿ ನೀನು ಇರಲಾರದೆ ಇದ್ರೆ, ದೇವರ ಮಾತನ್ನು ಧಿಕ್ಕಾರ ಮಾಡಿದರೆ ನಿನಗೆ ಮಾತ್ರ ಅಲ್ಲ, ನೀನು ಎಲ್ಲೆಲ್ಲಿ ಓಡಾಡ್ತೀವಿ ಅಲ್ಲೆಲ್ಲ ಏನಾಗುತ್ತೆ? ಕಷ್ಟ ಸಂಭವಿಸುತ್ತೆ. ಹಲ್ಲೆಲೂಯಾ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಸಮಯದಲ್ಲಿ ಯೋನನನ್ನ ಏನು ಮಾಡಿದ್ರಿ? ಚೀಟಿ ಹಾಕಿದ್ರು. ಚೀಟಿ ಯೋನನ ಹೆಸರಿನಲ್ಲಿ ಬಂದಂಥ ಸಮಯದಲ್ಲಿ ಯೋನನು ಏನು ಮಾಡ್ತಾ ಇದ್ದಾನೆ? ನಾನೇ
ಇದಕ್ಕೆ ಕಾರಣ, ಈ ಸಮುದ್ರ ಉಕ್ಕುವುದಕ್ಕೆ ಕಾರಣ ನಾನೇ, ಈ ಅಲೆಗಳು ಎದ್ದೇಳೋದಕ್ಕೆ ಕಾರಣ ನಾನೇ, ಈ ಸಮಯದಲ್ಲಿ ಮಳೆ ಬರೋದಕ್ಕೆ ಕಾರಣ ನಾನೇ, ಈ ಸಮಯದಲ್ಲಿ ಹಡಗು ಮುಳುಗುವಂಥ ಸ್ಥಿತಿ ಆಗುವುದಕ್ಕೆ ಕಾರಣ ನಾನೇ ಎಂಬುದಾಗಿ ಹೇಳಿದಂಥ ಸಮಯದಲ್ಲಿ ನನ್ನನ್ನು ಕಟ್ಟಿ ಏನು ಮಾಡ್ರಿ, ಸಮುದ್ರದಲ್ಲಿ ಹಾಕ್ರಿ. ಹಾಕಿದಂಥ ಸಮಯದಲ್ಲಿ ನೀರು ಏನಾಗುತ್ತೆ, ಎಲ್ಲ ಶಾಂತಗೊಳ್ಳುತ್ತೆ ಅಂತ ಹೇಳಿದರು ಪ್ರಿಯರೇ. ಹಲ್ಲೆಲೂಯಾ. ಯಾವಾಗ ಹೇಳಿದ್ರು ಆತನನ್ನು ಕಟ್ಟಿ ನೀರಿನಲ್ಲಿ ಹಾಕಿದಂಥ ಸಮಯದಲ್ಲಿ ದೇವರು ಒಂದು ಆ ಮೀನಿಗೆ ಆಜ್ಞೆ ಮಾಡಿದರು. ಆ ಒಂದು ತಿಮಿಂಗಲ ಬಂದು ಯೋನನನ್ನು ಏನು ಮಾಡಿಬಿಡ್ತು, ನುಂಗಿಬಿಡುತ್ತು. ಸಮುದ್ರದ ಅಗಾಧದಲ್ಲಿ ಇದ್ದು ಯೋನನ ಏನು ಮಾಡ್ತಾ ಇದ್ದಾನೆ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಪ್ರಿಯರೇ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರೇ ನಿನ್ನ ಮಾತಿಗೆ ತಪ್ಪಿ ನಡೆದಿದ್ದೇನೆ, ಆದರೆ ಇನ್ನು ಮುಂದೆ ನಾನು ನಡೆಯೋದಿಲ್ಲ, ನಿನ್ನ ಮಾತಿನ ಪ್ರಕಾರವಾಗಿ ನಡಿತೇನೆ ಎನ್ನುವಂಥ ರೀತಿಯಲ್ಲಿ ಇರ್ತಕ್ಕಂಥ ಪ್ರಾರ್ಥನೆಯನ್ನ ಸಮುದ್ರದ ಅಗಾಧದಲ್ಲಿ ಮೀನಿನ ಹೊಟ್ಟೆಯೊಳಗಡೆ ಇದ್ದು ಪಾತಾಳದಿಂದ ನನ್ನ ದೇವರನ್ನ ಕೂಗಿಕೊಂಡೇನೆ ಎಂಬುದಾಗಿ ಇವನನ್ನು ಪ್ರಾರ್ಥನೆ ಮಾಡಿದಾಗ ಅಲ್ಲಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ದೇವರು ಆ ಮೀನಿಗೆ ಅಪ್ಪಣೆ ಕೊಟ್ಟರು. 3 ದಿವಸ ಇರುವಂಥ ಯೋನ 3ನೇ ದಿವಸ ಏನು ಮಾಡಿಬಿಟ್ಟಾರೆ, ದೇವರು ಅಪ್ಪಣೆ ಕೊಟ್ಟ ಮೇರೆಗೆ ಮೀನು ಕಕ್ಕಿತು. ಕಕ್ಕಿದಂಥ ಸಮಯದಲ್ಲಿ ನೇರವಾಗಿ ಎಲ್ಲಿಗೋದ, ನಿನೇವೆ ಪಟ್ಟಣಕ್ಕೆ ಹೋದ. ಎಲ್ಲಿಗೋದ್ನ, ನಿನೇವೆ ಪಟ್ಟಣ. ಮೊದಲೇ ಹೋಗಿದ್ರಿ ಎಲ್ಲ ಬೇಕಾಗಿತ್ತ. ಹಲ್ಲೆಲೂಯಾ. ದೇವ್ರು ಹೇಳ್ಬಿಟ್ಟಿದ್ದಾನೆ ಮೊದಲೇ ಏನಂತೇಳಿ, ತಪ್ಪು ಮಾಡಬೇಡ್ರಿ, ಪಾಪ ಮಾಡಬೇಡ್ರಿ, ಬಾಯಿ, ಕೈ, ನಡತೆ, ನುಡಿ, ಕಣ್ಣುಗಳು ಎಲ್ಲವೂ ಹೆಂಗಿರ್ಬೇಕು, ಶುದ್ಧವಾಗಿರ್ಬೇಕಂತೇಳಿ. ಹಲ್ಲೆಲೂಯಾ. ಪ್ರೇಸ್ ಗಾಡ್. ಅದನ್ನ ಬಿಟ್ಟು ತಪ್ಪಾದ ರೀತಿಯಲ್ಲಿ ನಡಿತೀನಂದ್ರೆ ನಿನ್ನ ಜೀವಿತದಲ್ಲಿ ಬರುವಂಥ ಕಷ್ಟಗಳಿಗೆ ನೀನೇ ಏನಾಗಿರ್ತೀಯ, ಜವಾಬ್ದಾರಿಯಾಗಿರ್ತೀಯ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಈ ಯೋನನು ಯಾವಾಗ ದೇವರಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಜೀವಿತವನ್ನು ನಾನು ಸರಿ ಮಾಡಿಕೊಳ್ತೀನಿ ಎಂಬುದಾಗಿ ಹೇಳಿ ದೇವರಲ್ಲಿ ಮನವಿ ಮಾಡಿ ಪ್ರಾರ್ಥನೆ ಮಾಡಿದಂಥ ಸಮಯದಲ್ಲಿ ದೇವರ ಅಪ್ಪಣೆಗೆ ಆ ಮೀನಿಗೆ ಅಪ್ಪಣೆ ಕೊಟ್ಟಂಥ ಸಮಯದಲ್ಲಿ ಮೀನು ಕಕ್ಕಿದಂಥ ಸಮಯದಲ್ಲಿ ನೇರವಾಗಿ ಎಲ್ಲಿಗೆ ಹೋಗ್ತಾ ಇದ್ದಾನೆ, ನಿನೇವೆಗೆ ಹೋಗಿ ಅಲ್ಲಿ ಸಾರ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಎಲ್ಲಿಗೆ ಹೋಗ್ತಾ ಇದ್ದಾನೆ, ನಿನೇವೆಗೆ ಹೋಗಿ ಸಾರ್ತಾ ಇದ್ದಾನೆ. ನಿನೇವೆಗೆ ಹೋಗಿ ಸಾರಿದಂಥ ಸಮಯದಲ್ಲಿ 1,20,000 ಜನರು ಸೃಷ್ಟಿಕರ್ತನಾದ ದೇವರನ್ನ ತಿಳಿದುಕೊಂಡ್ರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಚಪ್ಪಾಳೆ ಬರ್ತಾ ಇಲ್ಲ. ಎಷ್ಟು ಜನರು ರೀ, 1,20,000 ಜನರು. ಆ ಜನರು ಒಂದು ವೇಳೆ ನಿನೇವೆಗೆ ಆ ಯೋನ ಹೋಗ್ಲಾರ್ದೆ ಇದ್ದಿದ್ರೆ ಅವ್ರು ಏನಾಗ್ತಾ ಇದ್ರಿ, ಸಾಯ್ತಾ ಇದ್ರು. ದೇವರನ್ನ ತಿಳಿಯಲಾರದೆ ಸಾಯ್ತಾ ಇದ್ರು, ಮೋಕ್ಷ ಮಾರ್ಗವನ್ನು ಹೊಂದಲಾರದೆ ಸಾಯ್ತಾ ಇದ್ರು. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ದೇವರು ಒಂದು ಹೇಳಿದ್ದಾನಂದ್ರೆ ಅದು ಅನೇಕರಿಗೆ ಪ್ರಯೋಜನವಾಗುವಂಥ ರೀತಿಯಲ್ಲಿಯೇ ಇರುತ್ತೆ. ಇವತ್ತು ಕೂಡ ನಾವು ಇಲ್ಲಿಗೆ ಕಾಲಿಟ್ಟಿದ್ದೇವೆ ಅಂದರೆ ದೇವರ ಒಂದು ಅಪ್ಪಣೆಯ ಮೇರೆಗೆ. ಹಲ್ಲೆಲೂಯಾ. ವಿಜಯಣ್ಣ ಅನ್ಕೊಂಡಿರ್ಬೋದು ನಾವು ಕರೆದೀವಿ, ಅಯ್ಯರು ಬಂದಿದ್ದಾರೆ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಪರಿಶುದ್ಧಾತ್ಮ ದೇವರು ಹೇಳಲಾರದೆ ಹೋದರೆ ಬರೋದಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಈ ಪ್ರಾರ್ಥನೆ ಕೂಟದ ಮೂಲಕವಾಗಿ ಅನೇಕರ ಜೀವಿತದಲ್ಲಿ ಮಾರ್ಪಾಟು ಎನ್ನುವಂಥದ್ದು ಬರಲಿಕ್ಕಿದೆ, ಬದಲಾವಣೆ ಎನ್ನುವಂಥದ್ದು ಬರಲಿಕ್ಕಿದೆ. ಅನೇಕರ ಜೀವಿತದಲ್ಲಿ ನಿಂತು ಹೋಗಿರ್ತಕ್ಕಂಥ ಕಾರ್ಯಗಳನ್ನ ದೇವರು ನಡೆಸುವುದಕ್ಕಾಗಿ ಈ ಸಮಯದಲ್ಲಿ ಆತನ ಏನ್ ಮಾಡ್ತಾ ಇದ್ದಾನ್ರಿ, ಮಾತಾಡ್ತಾ ಇದ್ದಾನೆ ಪ್ರಿಯರೇ. ಅದರ ಸಲುವಾಗಿ ವಾಕ್ಯ ಹೇಳುತ್ತೆ, ದೇವರ ಮಾತನ್ನ ಕೇಳಿದವರು ಏನ್ ಮಾಡ್ತಾರ್ರಿ, ದೇಶವನ್ನ ಅನುಭವಿಸ್ತಾರೆ. ಹಲ್ಲೆಲೂಯಾ. ದೇವರಿಗೆ ಅಸಾಧ್ಯ ಲೋಕದಲ್ಲಿ ಯಾವುದಿಲ್ಲ ಅಂತೇಳಿ ನಿನಗೆ ಗೊತ್ತು. ಆದರೆ ಆತನ ಮಾತನ್ನ ನೀನೇನು ಮಾಡಬಾರ್ದು, ಧಿಕ್ಕಾರ ಮಾಡಬಾರ್ದು. ಆತನ ಮಾತನ್ನ ನೀನು ಕೇಳುವುದೇ ಆದರೆ ಅಬ್ರಾಹ್ಮನಿಗೆ ಯಾವ ರೀತಿಯಾಗಿ ದೇಶವನ್ನ ದೇವರು ಬಳುವಳಿಯಾಗಿ ಕೊಟ್ಟನು, ದಾವೀದನು ದೇವರ ಮಾತನ್ನ ಕೇಳಿದ ಕಾರಣಕ್ಕಾಗಿ ಆತನನ್ನು ರಾಜನನ್ನಾಗಿ ಮಾಡಿದನು. ಅದೇ ರೀತಿಯಾಗಿ ನಿನ್ನನ್ನು ಕೂಡ ದೇವರು ಏನು ಮಾಡ್ತಾನ್ರಿ, ಉನ್ನತವಾಗಿರ್ತಕ್ಕಂಥ ಸ್ಥಾನದಲ್ಲಿ ನಿಲ್ಲಿಸ್ತಾನೆ. ಆದರೆ ನೀನೇನು ಮಾಡ್ಬೇಕು, ಆತನ ಮಾತನ್ನ ಕೇಳುವಂಥದ್ದು ಉತ್ತಮ ಎಂಬುದಾಗಿ ನೆನೆಸಿ ಆ ಒಂದು ಮಾರ್ಗದಲ್ಲಿ ಜೀವಿಸುವವನಾಗಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಭಾನುವಾರದ ಕ್ರೈಸ್ತರಾಗಿ ನಾವು ಇರಬಾರ್ದು. 6 ದಿವಸ ಹೆಂಗಂದ್ರೆ ಹಂಗ, ಭಾನುವಾರ ಮಾತ್ರ ಶುದ್ಧರಂದ್ರೆ ಉಪಯೋಗ ಎಲ್ಲ, ಉಪಯೋಗ ಇರಲಾರ್ದಂಥ ಭಕ್ತಿ ಆಗುತ್ತೆ. ಅದರ ಸಲುವಾಗಿ ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ದೇವರ ಮಾತನ್ನ ಕೇಳುವಂಥದ್ದು ಉತ್ತಮ. ದೇವರ ಮಾತನ್ನ ಒಂದು ವೇಳೆ ನೀನು ಧಿಕ್ಕಾರ ಮಾಡ್ತಾ ಇದೆಯೇನು, ದೇವರ ಮಾತಿಗೆ ಒಳಗಾಗಿ ಇರಲಾರದೆ ಜೀವಿಸ್ತಾ ಇದೆಯೇನು, ಭೂ ಸಂಬಂಧ ಭಾವಗಳು ನಿನ್ನಲ್ಲಿ ಇನ್ನೂ ಕೂಡ ಮೊಳಕೆ ಹೊಡಿತಾ ಇದ್ದು ಜೀವಿಸ್ತಾ ಇದ್ದಾವೇನೋ, ಅವು ಬೆಳೀತಾ ಇದ್ದಾವೇನೋ. ಪ್ರಿಯನೇ ಪ್ರಿಯಳೇ, ದೇವರ ವಾಕ್ಯ ಹೇಳ್ತಾ ಇದೆ, ಅಮಾಲೇಕ್ಯರನ್ನ ಸಾಯಿಸಿರಿ ಎಂಬುದಾಗಿ ದೈವಾಜ್ಞೆ ಆದಾಗ
ದೈವಾಜ್ಞೆಯನ್ನು ಮೀರಿರ್ತಕ್ಕಂಥ ಸೌಲ ಕೆಲವು ಪಶುಗಳನ್ನು ಉಳಿಸಿ ತೆಗೆದುಕೊಂಡು ಬಂದ. ಅಮಾಲೇಕ್ಯರ ಅರಸನಾದ ಅಗಾಗನನ್ನ ಉಳಿಸಿ ತಂದ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಆ ಅಗಾಗ ರಾಜನ ಮೂಲಕವಾಗಿ ಮುಂದೆ ಎಸ್ತೇರಳ ಗ್ರಂಥದಲ್ಲಿ ಭಯಂಕರವಾಗಿರ್ತಕ್ಕಂಥ ವಿಪತ್ತು ಯುದ್ಧ ಜನಾಂಗಕ್ಕೆಲ್ಲ ಬರುವುದಕ್ಕಿತ್ತು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಅದ್ರ ಸಲಗೆ ದೇವರು ಯಾವುದನ್ನ ಹೇಳಿದಾನೋ ಅದು ಮುಂದೆ ಖಂಡಿತವಾಗಿ ನಮಗೆ ಆಶೀರ್ವಾದದಾಯಕವಾಗಿರುತ್ತೆ ಎಂಬುದಾಗಿ ನಾವು ನೆನೆಸುವಂಥವರಾಗಬೇಕು. ದೇವರ ಮಾತು ಎಂದಿಗೂ ಕೂಡ ನಿಷ್ಫಲ ಆಗೋದಿಲ್ಲ ಪ್ರಿಯರೇ. ಈ ಸಮಯದಲ್ಲಿ ದೇವರ ಮಾತನ್ನು ನಾವು ಕೇಳ್ತಾ ಇದ್ದೀವಾ ಇಲ್ವಾ, ನಮ್ಮನ್ನು ನಾವು ಒಂದು ಸಾರಿ ಪರೀಕ್ಷೆ ಮಾಡಿಕೊಳ್ಳೋಣ. ಸ್ವಲ್ಪ ಕಾಲ ದೇವರ ಮಾತನ್ನ ಕೇಳಿ ಧಿಕ್ಕಾರ ಮಾಡಿದಂಥ ಸೌಲ ರಾಜ ತನ್ನ ಅರಸುತನವನ್ನ ಕಳೆದುಕೊಂಡ, ತನಗಿರ್ತಕ್ಕಂಥ ಸಿರಿ ಸಂಪತ್ತನ್ನು ಕಳೆದುಕೊಂಡ, ಅನಾವಶ್ಯಕವಾಗಿ ಆತ್ಮಹತ್ಯೆ ಮಾಡಿಕೊಂಡು ಇಹಲೋಕ ಯಾತ್ರೆಯನ್ನು ತ್ಯಜಿಸಿ ಹೋದ ಎಂಬುದಾಗಿ ಪರಿಶುದ್ಧಾತ್ಮ ದೇವರು ಪರಿಶುದ್ಧವಾಗಿರ್ತಕ್ಕಂಥದ್ದು ಗ್ರಂಥದಲ್ಲಿ ಲೇಖನ ಪಡಿಸಿದ್ದಾರೆ ಪ್ರಿಯರೇ. ಈ ಸಮಯದಲ್ಲಿ ದೇವರ ಮಾತನ್ನು ಕೇಳ್ತಾ ಇದೀಯಾ? ನಟನೆಯ ಭಕ್ತಿ ನಿನ್ನದಾಗಿದೆಯಾ ಅಥವಾ ನೈಜ ಭಕ್ತಿ ನಿನ್ನದಾಗಿದೆಯಾ? ನೀನು ಈ ಸಮಯದಲ್ಲಿ ಪರೀಕ್ಷೆ ಮಾಡಿಕೋ. ಸ್ತೋತ್ರ ಸ್ವಾಮಿ, ಪರಿಶುದ್ಧನಾದ ದೇವರೇ, ಪರಲೋಕದ ತಂದೆಯೇ, ನಿನಗೆ ಕೋಟ್ಯಾನುಕೋಟಿ ಸ್ತೋತ್ರಗಳಯ್ಯ. ಹೌದು ಸ್ವಾಮಿ, ನಿನ್ನ ಮಾತನ್ನ ಕೇಳಿ ಅದರ ಪ್ರಕಾರವಾಗಿ ನಡೆಯುವವರೇ ಧನ್ಯರು ಎಂಬುದಾಗಿ ನೀನು ಹೇಳಿದ ಮಾತುಗಳಿಗಾಗಿ ಸ್ತೋತ್ರಯ್ಯ. ಹೌದು ಸ್ವಾಮಿ, ನಿನ್ನ ಮಾತನ್ನ ಕೇಳುವವರು ಮಾತ್ರವೇ ಆಗಿದ್ದು ಅದರ ಪ್ರಕಾರವಾಗಿ ನಡೆಯಲಾರದೆ ಇರುವಂತ ಎಲ್ಲ ದುಷ್ಟ ಮನಸ್ಸನ್ನ ಯೇಸು ಕ್ರಿಸ್ತರ ನಾಮದಲ್ಲಿ ಬಂಧಿಸಿ ಹಾಕ್ತಾ ಇದ್ದೇವೆ ಸ್ವಾಮಿ. ಕರ್ತನೆ ಸ್ವಾಮಿ, ಕ್ರಿಯೆ ಇಲ್ಲದ ವಿಶ್ವಾಸ ಸತ್ತದ್ದಾಗಿರುವ ಪ್ರಕಾರ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವಪ್ಪ. ಹೌದು ಸ್ವಾಮಿ, ಕ್ರಿಯೆಯುಳ್ಳ ವಿಶ್ವಾಸ ಉಳ್ಳವರಾಗಿ ಇವರು ಜೀವಿಸ್ಲಿಕ್ಕೆ ಆಗುವ ಹಾಗೆ ಇವರ ಆತ್ಮಗಳನ್ನು ಪ್ರೇರೇಪಣೆ ಮಾಡಯ್ಯ. ಇವರ ಜೀವಿತಗಳನ್ನು ಬದಲಾಯಿಸು ಸ್ವಾಮಿ. ಯಾರು ಕರ್ತನೆ ಇನ್ನು ಸರಿಯಾದ ರೀತಿಯಲ್ಲಿ ನಿನ್ನ ಮಾತುಗಳನ್ನು ಕೇಳಲಾರದೆ ಇದ್ದಾರೋ ಅವರೆಲ್ಲರ ಮನಸ್ಸನ್ನು ಮಾರ್ಪಡಿಸು, ಅವರ ಜೀವಿತವನ್ನು ಮಾರ್ಪಡಿಸಯ್ಯ. ನಿನ್ನ ಮಾತನ್ನು ಕೇಳುವವರು ದೇಶವನ್ನು ಅನುಭವಿಸುವರು ಎಂಬುದಾಗಿ ಹೇಳಿದ್ದೀಯ ಸ್ವಾಮಿ. ಕರ್ತನೆ, ನೀವು ವಿಸ್ತಾರಗೊಳ್ಳುವಿರಿ, ನೀನು ಹಬ್ಬುವಿ ಎಂಬುದಾಗಿ ನೀನು ವಾಗ್ದಾನ ಮಾಡಿದ್ದೀಯಪ್ಪ. ಕೇಳಿಕೊಂಡ್ರೆ ದೇಶವನ್ನೇ ಕೊಡ್ತೀನಿ ಎಂಬುದಾಗಿ ನೀನು ಹೇಳಿದ್ದೀಯ ಸ್ವಾಮಿ. ಆ ವಾಗ್ದಾನ ಸಂಪೂರ್ಣವಾಗಿ ಸ್ವಾಮಿ ವಾಕ್ಯ ಕೇಳಿದಂತ ಇವರೆಲ್ಲರ ಜೀವಿತದಲ್ಲಿ ನೀನು ನೆರವೇರಿಸಯ್ಯ. ಪ್ರತಿ ಅಜ್ಞಾನ ಕರ್ತನೆ ಎಲ್ಲ ತೊಲಗಿಸು. ನಿನ್ನ ಪರಮಜ್ಞಾನದಿಂದ ಸ್ವಾಮಿ ಇವರನ್ನ ತುಂಬಿಸಯ್ಯ, ತೃಪ್ತಿಪಡಿಸು ಸ್ವಾಮಿ. ಎಲ್ಲ ರೀತಿಯಿಂದಲೂ ಸೌಖ್ಯತೆ ಕೊಟ್ಟು ನಡೆಸಬೇಕೆಂಬುದಾಗಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಇವರ ಪ್ರತಿಯೊಂದು ಕುಂದು ಕೊರತೆಗಳು ಎಲ್ಲವುಗಳನ್ನು ನೀಗಿಸಯ್ಯ. ಸಂಪೂರ್ಣವಾದ ಸಮಾಧಾನ ಇವರ ಕುಟುಂಬದಲ್ಲಿ ಸದಾಕಾಲ ನೆಲೆಸಲಿ ಎಂಬುದಾಗಿ ಭಕ್ತಿಯ ಮಾರ್ಗವನ್ನ ಬಿಟ್ಟು ಹೋಗದೆ ಸ್ಥಿರವಾದ ಭಕ್ತಿಯನ್ನು ಮಾಡಲಿಕ್ಕಾಗುವ ಹಾಗೆ ಭಕ್ತಿ ಸಾಧನೆಯನ್ನ ಮಾಡುವಂತ ವಿಶ್ವಾಸವನ್ನು ಅನುಗ್ರಹ ಮಾಡಬೇಕೆಂಬುದಾಗಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿದ್ದೆಲ್ಲವನ್ನ ಸ್ವಾಮಿ ನಿನ್ನ ಮುಂದೆ ಇಟ್ಟಿದ್ದೇವೆ, ಕೇಳಿದ್ದೇವೆ. ನೀನು ಅನುಗ್ರಹ ಮಾಡಿದಕ್ಕಾಗಿ ನಿನಗೆ ಅನಂತ ಕೃತಜ್ಞತಾ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಪ್ರಾರ್ಥನೆ ಕೂಟ ಏರ್ಪಾಟು ಮಾಡಲು ಸ್ಥಳಾವಕಾಶ ಕೊಟ್ಟಿರ್ತಕ್ಕಂಥ ಲಕ್ಷ್ಮೀ ವಿಜಯಣ್ಣ ಅವರ ದಂಪತಿಗಳನ್ನು ಆಶೀರ್ವಾದ ಮಾಡಿ ಅವರ ಕುಟುಂಬವನ್ನು ಆಶೀರ್ವಾದ ಮಾಡು. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಕ್ಕಳನ್ನು ನೀನು ಹಸ್ತಕೋಪಿಸಿಕೊಡುತ್ತಾ ಬೇಡಿದ್ದೆಲ್ಲವನ್ನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿ ಹೊಂದಿದ್ದೇವೆ ಪರಮ ತಂದೆಯೇ. ಆಮೆನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿಯು, ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆಯು, ನಡೆಸುವಿಕೆಯು, ಅಲಂಕರಿಸುವಿಕೆಯು, ಬಲಪಡಿಸುವಿಕೆಯು ಕೂಡಿ ಬಂದಿರುವ ಇವರ ಸಂಗಡಲು, ಸಕಲ ಸದ್ಭಕ್ತರ ಸಂಗಡಲು, ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯರ ಸಂಗಡಲು, ಎಲ್ಲ ದೈವ ಸೇವಕರು ಅವರು ಮಾಡುವಂಥ ಸೇವೆ ಅವರ ಕುಟುಂಬ ಮಕ್ಕಳ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೆನ್. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳ ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳ ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೆನ್, ಆಮೆನ್, ಆಮೆನ್. ಇಂಥ